ಈಗ ಅವರು ಕೇಳಿಸ್ತದೆ ಅಂತ ಹೇಳ್ತಾರೆ ಅವರು. ಅಲ್ಲ ಅವ್ರಿಗೆ ಕೇಳಿಸ್ತಾ ಇದೆಯಲ್ಲ, ಏನಪ್ಪ ನಿಮಗೆ ಕೇಳಿಸ್ತಾ ಇದೆಯಾ ನೋಡಿ. ಅಲ್ಲ ಸರ್, ಹೊರಗಡೆ ಎಲ್ಲ ಮಾತಾಡ್ತಾರೆ, ಯಾಕೋ ಈ ನಡುವೆ ಅಲಗಾಡ್ತಾ ಇದೆ ಸ್ವಲ್ಪ ಅಂತ. ಈ ನಿಮ್ಮ ಭ್ರಮೆ ಸ್ವಲ್ಪ ನಾಳೆಯಿಂದ ಬಹಳ ಚರ್ಚೆ ರಾಜಕೀಯ. ಅಲಗಾಡಿಸೋರು ನಮ್ಮಲ್ಲಿ ಯಾರು ಇಲ್ಲ, ಅಲಗಾಡಿಸೋರು ನಮ್ಮಲ್ಲಿ ಯಾರು ಇಲ್ಲ. ಈಗ ನಾವು ನಿಮ್ಮನ್ನು ಫ್ರೀ ಬಿಟ್ಬಿಟ್ಟಿದೀವಿ. ಮತ್ತೆ ಇವನ್ನ ಎಕ್ಸ್ಪೆಲ್ ಮಾಡಿದ್ರಿ ಯಾರನ್ನ ಸರ್? ಯತ್ನಾಳ್ ಅವ್ರನ್ನ. ಅದು ನಮ್ಮ ಪಕ್ಷದ ಒಳಗಡೆ ವಿಷಯ. ಅವ್ರು ಯಾಕೆ ಮಾಡಿದ್ರಿ? ಅಲ್ಲ, ಅದು ಪಕ್ಷದ ಒಳಗಡೆ ವಿಷಯ. ಪಕ್ಷದ ಒಳಗಡೆ ಇರ್ಲಿ, ಯಾಕೆ ಮಾಡಿದ್ರಿ? ಹಾಗಾದ್ರೆ ನೀವು ಮಾಡ್ತೀರಾ ಅವ್ರನ್ನ? ನಿಮ್ಮನ್ನ ಅಲಗಾಡಿಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲುಗಾಡ್ಸಕ್ಕಾಗ ಅಲ್ಲ, ಯಾರೆಲ್ಲ ಅಲಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲಗಾಡ್ಸಲ್ಲ, ನನಗೆ ಯಾರು ಅಲುಗಾಡ್ಸಕ್ಕಾಗಲ್ಲ, ನಿಮ್ಮಲ್ಲೇ ಅಲಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಒಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಮಲ್ಲಿ 5 ಜನ 5 ಜನ ಆದ್ರು. ಎಷ್ಟು ವರ್ಷದಲ್ಲಿ? 9 ವರ್ಷದಲ್ಲಿ 5 ಜನ ಆದ್ರು. ಅದು ಯಾರು ಅಲ್ಲಾಡ್ಸಿದ್ರು? ಯಾರು? ಓಹೋ, ಅವಕಾಶ. ಯಡಿಯೂರಪ್ಪ ಕಣ್ಣೀರ್ ನೋಡಿ, ಈಗ ನಮ್ಮ ಯಡಿಯೂರಪ್ಪ ಕಣ್ಣೀರ್ ಹಾಕಿದ್ದಕ್ಕೆ ಅವಕಾಶ. ಅಲ್ಲ, ನಮ್ಮ HK ಪಾಟೀಲ್ರು, KH ಮುನಿಯಪ್ಪನವರು, ಮಹದೇವಪ್ಪನವರು ಎಲ್ಲರೂ ಕಾಯ್ತಾವ್ರೆ. ನಾವು ಒಂದ್ಸಾರಿ ಆಗ್ಬೇಕಲ್ಲ ಅಂತ. ಅವಕಾಶನೇ ಅಲಗಾಡುತ್ತೆ ಅಂತ ಯಾಕೆ ಹೇಳ್ತೀರಿ? ಸರ್, ನಾವೇನಾದ್ರು ಹೇಳಿದ್ರ ಒದ್ದು ಕಿತ್ಕೊಳ್ತೀವಿ ಅಂತ ನಾವ್ ಹೇಳಿದ್ವಾ? ನೋಡ್ರಿ, ನಾವು ಹೇಳಿರೋದಲ್ಲ, ನಿಮ್ಮ ವಿರೋಧ ಪಕ್ಷದ ನಾಯಕ ಕೆಳಮನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಲ್ಲ, ಅದು ಹೇಳಿಕೆ ಬಂದಿದ್ರಿಂದ ಹೇಳಿದ್ದು. ಅವ್ರು ಹೇಳಿದ್ದು ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಅವರು ಅಲ್ಲ, ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಹೊರತು ನಮ್ಮ ಪಾರ್ಟಿನಲ್ಲಿ ಹೇಳಿಲ್ಲ. ಮುಖ್ಯಮಂತ್ರಿಗಳ 28ರವರೆಗೆ ಅಲಗಾಡೋದಿಲ್ವಾ? ಆಯ್ತು, ಕೂತ್ಕೊಳ್ರಿ. ಅಲ್ಲ, ಇದನ್ನ 28ರವರೆಗೆ ಅಲಗಾಡೋದಿಲ್ವಾ? ನಿಮ್ ಪ್ರಯತ್ನ ಏನು ಹುಳಿ ಹಿಂಡಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅವೆಲ್ಲ ಏನು ಆಗಲ್ಲ. ಬಹಳ ಗಟ್ಟಿಯಾಗಿದ್ದೀನಿ ನಾವು. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಇದರಿಂದ ಅಲ್ಲಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಮುಂದೆ 2.5 ವರ್ಷ ಮಾಡ್ತದೆ. ಆಮೇಲೆ 28ರಲ್ಲೂ ಕೂಡ ನಾವೇ ಬರ್ತೀವಿ. 100 ಬಿಜೆಪಿ 28ರ ನಂತರ, 100ಕ್ಕೆ 100 ಬಿಜೆಪಿ 28ರ ನಂತರ. ನೀವು ಯಾವತ್ತು ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ ಸರ್ಕಾರ ಬರಲ್ಲ. ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ ಸರ್ಕಾರ ಬರಲ್ಲ. ಜನ ಮಾತಾಡ್ತವ್ರೆ. ಯಾವತ್ತಾದ್ರೂ 2008 ಇರ್ಬೋದು, 2023 18 ಇರ್ಬೋದು, ಯಾವಾರು ಜನರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರ? ಈ ಸಾರಿ 2 ಸಾರಿ ಅಧಿಕಾರ ಮಾಡಿದ್ರಲ್ಲ, ಯಾವತ್ತಾರು ಬಂದಿದ್ದೀರಾ? ಇನ್ನು ಮೇಲೆ ಬರ್ತೀವಲ್ಲ. ಯಾವತ್ತೂ ಬಂದಿಲ್ಲ. ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ. 28ರವರೆಗೂ ಮಾರ್ಗದಿಂದ ಬಂದಿದ್ದ ಆಪರೇಷನ್ ಕಮಲ. ಸರ್, 28ರವರೆಗೂ ನೀವೇ ಇದ್ರೆ ಆಪರೇಷನ್ ಕಮಲ. ಸರ್, ನೀವೇ ಮುಖ್ಯಮಂತ್ರಿಯಾಗಿ 28ರವರೆಗೂ ಇದ್ರು ನಮಗೇನು ಆಕ್ಷೇಪಣೆ ಇಲ್ಲ. ಕೂತ್ಕೊಳ್ಳಿ, ಆಕ್ಷೇಪಣೆ ಇಲ್ಲ. ಆದ್ರೆ ಬಹಳ ಒಳ್ಳೇದು. ಆದ್ರೆ ಇದೇನು ಬ್ರೇಕ್ಫಾಸ್ಟ್ ಯಾಕೆ ಸರ್ ಅದು? ಆಮೇಲೆ ಡಿನ್ನರ್ ಎಲ್ಲ ನಿಮ್ಮ ಭ್ರಮೆ. ಇದು ಬ್ರೇಕ್ಫಾಸ್ಟ್ ಡಿನ್ನರ್ ಅವೆಲ್ಲ ನಿಮ್ಮ ಭ್ರಮೆ. ಮುಖ್ಯಮಂತ್ರಿಗಳು ಕೂತಿದ್ರಿ, ಅಧ್ಯಕ್ಷರೇ. ಬ್ರೇಕ್ಫಾಸ್ಟ್ ಎಲ್ಲ ಯಾಕೆ ಬಂತು ಸರ್? ಕೂತ್ಕೊಳ್ರಿ, ನಾವ್ ಏನಾದ್ರು ತಿಂತೀವಿ. ಕೂತ್ಕೊಳ್ಳಪ್ಪ. ನೀ ತಿನ್ನೋದಿಲ್ವಾ ನಾಟಿ ಕೋಳಿನ? ಬಿಜೆಪಿಗೆ ಹೋಗೋದು ಬಿಟ್ಬಿಟ್ಟಿದ್ಯಾ? ಇಲ್ಲ, ಬಿಟ್ಬಿಟ್ಟಿದ್ದೀನಿ ಸರ್. ಬಿಟ್ಬಿಟ್ಟಿದ್ಯಾ? ಸರ್. ಅದರಿಂದ RSS ಪ್ರಭಾವ ಜಾಸ್ತಿ ಆಗ್ಬಿಟ್ಟಿದೆ.